ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ನಾ ಕಾಯಿ ಹಾಲಿಂದ ಕುಲ್ಫಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಒಂದು ಅರ್ಧ ಹೋಳ ತೆಂಗಿನಕಾಯಿ ತೊಗೊಂಡಿನಿ, ಅದು ಬ್ರೌನ್ ಕಲರ್ ಹೆರಚಿ ತೆಗ್ದೀನಿ ರೀ. ಇದು ಕಾಯಿ ಸಣ್ಣ ಕಟ್ ಮಾಡ್ಕೊತೀನಿ. ತೆಂಗಿನಕಾಯಿ ಕಟ್ ಮಾಡಿ ಹಾಲು ತಗೋಬೇಕ್ರಿ. ಇದು ಮಿಕ್ಸಿಗೆ ಹಾಕಿನಿ ಹಾಲು ತಗೋತೀನಿ ನೋಡಿರಿ. ಗಟ್ಟಿ ಹಾಲು ತೆಗಿಬೇಕ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿದೆ ಅಂದ್ರೆ ಗಟ್ಟಿ ಹಾಲು ಬರ್ತಾವೆ. ಒಂದು ಪಾತ್ರೆ ಇಟ್ಕೊಂಡೀನಿ, ಪಾತ್ರೆದೊಳಗೆ ಸ್ವಲ್ಪ ನೀರು ಹಾಕ್ತೀನಿ ರೀ. ನೀರು ಹಾಕಿ ಅರ್ಧ ಲೀಟ್ರ್ ಗಟ್ಟಿ ಹಾಲು ಹಾಕೋತೀನಿ ನಾನು. ನೀರು ಹಾಕೋದ್ರಿಂದ ಪಾತ್ರೆಗೆ ಕೆನೆಯದೇನು ಹತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕೊಂಡೀನಿ ರೀ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡೀನಿ, ಗಟ್ಟಿ ಹಾಲು. ಈಗೇನು ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದಲ್ಲ ರೀ, ಕಾಯಿ ಹಾಲು ಹಾಕೋತೀನಿ. ಇದು ಒಂದು 10-15 ನಿಮಿಷ ಸಣ್ಣ ಉರಿ ಒಳಗೆ ಕುದಿಸ್ಬೇಕ್ರಿ. ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟೇವಂದ್ರೆ ತಾನೇ ಸಣ್ಣಗೆ ಕುದೀತದ್ರಿ. ಅದು ಒಂದು ಸ್ಪೂನ್ ಇಟ್ಟು ಬಿಟ್ಟೇವಂದ್ರೆ ಉಕ್ಕದೂ ಇಲ್ಲ. ಈ ಥರ ಸ್ಪೂನ್ ಇಟ್ಟು ಒಂದು 10-15 ನಿಮಿಷ ಕುದಿಸ್ಬೇಕ್ರಿ. ಈಗ 10-15 ನಿಮಿಷ ಆಗ್ಯದ, ಗಟ್ಟಿಗ್ಯಾವ್ರಿ ಹಾಲು. ಈಗ ಒಂದು 4-5 ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕು ನೋಡ್ಕೊಂಡು ಪೇಡೆ ಹಾಕೋತೀನಿ ರೀ. ಒಂದು 5 ಹಾಕೊಂಡೀನಿ ರೀ ನಾನು. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಈ ಥರ ಪೇಡೆ ಹಾಕಿ ಮಾಡಿದೆವು ಅಂದ್ರೆ ಹೊರಗೆ ತಂದದ್ಕಿಂತ ಟೇಸ್ಟ್ ಆಗ್ತದೆ ರೀ. ಕುಲ್ಫಿ ಭಾಳ ಟೇಸ್ಟ್ ಆಗ್ತಾವ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಈಗ ಪೇಡೆ ಹಾಕಿನಲ್ರಿ, ಅದೇ ರುಚಿ ಸಾಕಂದ್ರೆ ಬಿಡ್ಬೋದು. ಇನ್ನೊಂದು ಸ್ವಲ್ಪ ಟೇಸ್ಟ್ ರುಚಿ ಬೇಕಪ್ಪ ಅಂದ್ರೆ ಹಾಕೋಬೋದು. ನಾ 2 ಸ್ಪೂನ ಹಾಕೋತೀನಿ ರೀ ಸಕ್ರೆ, 2 ಸ್ಪೂನ್ ಹಾಕೋತೀನಿ ರೀ. ಇನ್ನೊಂದು ಸ್ವಲ್ಪ ಕುಲ್ಫಿದು ಟೇಸ್ಟ್ ಬರ್ಲತ್ತೇಳಿ ಒಂದು 3 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ಹಾಕೋತೀನಿ ರೀ. ಏಲಕ್ಕಿ ಹಾಕಿದ್ರೆ ಫ್ಲೇವರ್ ಚೆಂದ ಬರ್ತದೆ ರೀ. ಇದು ಇನ್ನೊಂದು 10 ನಿಮಿಷ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟೆ ಕುದಿಸ್ಬೇಕ್ರಿ. ಈ ಥರ ಅವಾಗವಾಗ ಸ್ವಲ್ಪ ಎಲ್ಲ ಮೊದಲು ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗೆ ಇಟ್ಟೇವಂದ್ರೆ ಗಟ್ಟಿ ಹಾಕೋತ ಬರ್ತದೆ ರೀ. ಅದು ನೋಡಿರಿ ಅಷ್ಟು ಗಟ್ಟಿ ಆಗ್ಲತ್ತದ. ಈ ಥರ ತಿರ್ಗಿಸ್ಕೋತ ಮಾಡಿದೆವಂದ್ರೆ ಬೇಗ ಗಟ್ಟಿ ಆಗಿಬಿಡ್ತದೆ ರೀ. ಅದು ಪೇಡೆ ಹಾಕೋದ್ರಿಂದ ತೀರಾ ಗಟ್ಟಿ ಆಗ್ತದೆ ನೋಡಿರಿ. ಗಟ್ಟಿ ಆಗ್ಯದ. ಗ್ಯಾಸ ಇನ್ನು ಬಂದ್ ಮಾಡ್ತೀನಿ ರೀ. ನಾ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಆರ್ಲ್ರಿ. ಈಗ ಆರ್ಯದ ನೋಡಿರಿ. ಅದ್ರೊಳಗೆ ಮಾಡ್ಕೋತೀವಿ, ಅದ್ರೊಳಗೆ ಹಾಕ್ಕೋಬೇಕ್ರಿ ನಾವು. ಈ ಕಪ್ ಅದಾವೆ ಕುಲ್ಫಿ ಥರ ಉದ್ದನ ಕಪ್ ಅವ, ಅದ್ರೊಳಗೆ ಹಾಕ್ತೀನಿ ರೀ ನಾ. ಇದ್ರೊಳಗೆ ಸರ್ವ್ ಮಾಡ್ಕೋತೀನಿ. ಎಷ್ಟು ಆತಾವ ನೋಡ್ಕೊಂಡು ಈ ಥರ ಎಲ್ಲ ಸರ್ವ್ ಮಾಡ್ಕೋತೀನಿ ರೀ ನಾ. ಕುಲ್ಫಿ ಈ ಥರ ಮಾಡಿದೆ ಒಂದು ಭಾಳ ಟೇಸ್ಟ್ ಆಗ್ತಾವ್ರಿ. ಐಸ್ ಕ್ರೀಮ್ ಕಡ್ಡಿ ಇಡ್ತೀನಿ ರೀ. ಈ ಥರ ಎಲ್ಲ ಸರ್ವ್ ಮಾಡ್ಕೊಂಡೀನಿ. ಐಸ್ ಕ್ರೀಮ್ ಕಡ್ಡಿ ಇಡ್ತೀನಿ. ಫ್ರಿಜ್ ಒಳಗೆ ಇಟ್ಟ ನಂತರ ಒಂದು ಗಂಟೆ ಆದ ನಂತರ ಸೀದಾ ಮಾಡ್ಕೊಳ್ಳೋದ್ರಿ. ಕಡ್ಡಿ ಸೀದಾ ಆಗಿಬಿಡ್ತಾವೆ. ಸ್ವಲ್ಪ ಗಟ್ಟಿ ಆಗ್ತದಲ್ಲ ರೀ, ಸೀದಾ ಆಗ್ತಾವೆ. ಫ್ರಿಜ್ಜರ್ ಒಳಗೆ ಇಟ್ಟಿಡ್ಬೇಕು. ಈಗ ಒಂದು 6 ಗಂಟೆ ಇಟ್ಟೇವಂದ್ರೆ ಗಟ್ಟಿ ನೋಡಿರಿ ರೆಡಿ. ಈಗ ನೋಡಿರಿ ಎಷ್ಟು ಈಸಿಯಾಗಿ ಬರ್ತದೆ ನೋಡಿರಿ. ಮತ್ತು ಕುಲ್ಫಿ ಟೇಸ್ಟ್ನೂ ಭಾಳ ಸೂಪರ್ ಆಗ್ಯದ ರೀ. ನೋಡಿರಿ ಎಷ್ಟು ಚೆಂದ ಆಗ್ಯಾವ ರೀ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.